ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ। ನಾನಿಲ್ಲಿ ಬಾಳೆಹಣ್ಣನ್ನು ಬಳಸಿಕೊಂಡು ರಸಾಯನನ ರೆಡಿ ಮಾಡ್ತಾ ಇದ್ದೀನಿ। ತುಂಬಾನೇ ರುಚಿಕರವಾಗಿರುವಂತ ರಸಾಯನ ಇದು, ಮಕ್ಕಳು ಕೂಡ ತುಂಬಾ ಫೇವರೇಟ್ ಅಂತ ಹೇಳ್ಬೋದು। ದೇವರ ನೈವೇದ್ಯಕ್ಕೆ ಸಾಮಾನ್ಯವಾಗಿ ಈ ರಸಾಯನನ ಮಾಡ್ತಾ ಇರ್ತೀವಿ। ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ। ನಾನಿಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ। ನಾನಿಲ್ಲಿ 10 ಏಲಕ್ಕಿ ಬಾಳೆಹಣ್ಣುಗಳನ್ನ ತಗೊಂಡಿದ್ದೀನಿ। ನಾವು ಈ ರಸಾಯನ ಮಾಡಬೇಕಾದ್ರೆ ಪಚ್ಚ ಬಾಳೆಹಣ್ಣಲ್ಲಿ ಕೂಡ ಮಾಡ್ಬೋದು, ತುಂಬಾನೇ ರುಚಿಯಾಗಿರುತ್ತೆ। ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣಿಂದ ರಸಾಯನ ಮಾಡೋದನ್ನ ತೋರಿಸ್ತಾ ಇದ್ದೀನಿ। ಈಗ ಬಾಳೆಹಣ್ಣಿನ ಜೊತೆಗೆ ಒಂದು 10 ರಿಂದ 12 ಒಣ ದ್ರಾಕ್ಷಿ ತಗೊಂಡಿದ್ದೀನಿ, 1 ಬಟ್ಲು ಬೆಲ್ಲ ತಗೊಂಡಿದ್ದೀನಿ, ಸ್ವಲ್ಪ ಬಾದಾಮಿ ಮತ್ತು ಏಲಕ್ಕಿಕಾಯಿ, 1 ಬಟ್ಲು ಅವಲಕ್ಕಿ ಮತ್ತು 1 ಬಟ್ಲು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ। ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಮತ್ತು ಜೇನುತುಪ್ಪ ಕೂಡ ತಗೊಂಡಿದ್ದೀನಿ। ಈಗ ಇದನ್ನ ಮಾಡೋದಕ್ಕೆ ಮೊದಲಿಗೆ ಅವಲಕ್ಕಿನ ನೆನೆಯೋದಕ್ಕೆ ಇಡೋಣ। ನಾವು ಮೊದಲು ಅವಲಕ್ಕಿನ ನೀಟಾಗಿ ತೊಳೆದು ನೆನೆಯೋದಕ್ಕೆ ಇಡಬೇಕು। ಒಂದು 2 ರಿಂದ 3 ನಿಮಿಷ ಅವಲಕ್ಕಿ ನೆನೆಬೇಕು। ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಉದುದ್ರಾಗಿ ಅವಲಕ್ಕಿನ ರೆಡಿ ಮಾಡ್ಕೋಬೇಕು। ಅದಕ್ಕೋಸ್ಕರ ನಾವಿಲ್ಲಿ ಅವಲಕ್ಕಿನ ನೆನೆಯೋದಕ್ಕೆ ಇಟ್ಟು ನಾನಿಲ್ಲಿ ಬಾಳೆಹಣ್ಣುಗಳನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊತೀನಿ। ನೋಡಿ, ಈಗ ಅವಲಕ್ಕಿನ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ। ಈಗ ಒಂದು ಬೌಲ್ ತೊಗೊಂಡು ಬಾಳೆಹಣ್ಣನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊತೀನಿ। ನಾವಿಲ್ಲಿ ಪಚ್ಚಬಾಳೆ ಹಣ್ಣಲ್ಲಿ ಕೂಡ ರಸಾಯನನ ಮಾಡ್ಬೋದು। ಹೇಳ್ಬೇಕಂದ್ರೆ ಪಚ್ಚಬಾಳೆ ಹಣ್ಣಲ್ಲಿ ರಸಾಯನ ಮಾಡಿದ್ರೆ ತುಂಬ ಜ್ಯೂಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ರಸಾಯನ ರೆಡಿ ಆಗುತ್ತೆ। ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಹೇಳ್ಬೇಕು ಅಂದರೆ ಏಲಕ್ಕಿ ಬಾಳೆಹಣ್ಣಲ್ಲಿ ಮಾಡ್ಕೊಳ್ಳೋದು ತುಂಬ ಉತ್ತಮ। ಚಿಕ್ಕ ಮಕ್ಕಳಿಗೆ ಪಚ್ಚಬಾಳೆಹಣ್ಣ ರಸಾಯನ ಕೊಟ್ಟರೆ ಸ್ವಲ್ಪ ಕಫ ಆಗುವಂಥ ಚಾನ್ಸಸ್ ಇರುತ್ತೆ। ಅದಕ್ಕೋಸ್ಕರ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣ ರಸಾಯನನೇ ತೋರಿಸ್ತಾ ಇದ್ದೀನಿ। ನೋಡಿ, ಈಗ ನೀಟಾಗಿ ಕಟ್ ಮಾಡಿ ಆಯಿತು। ಈಗ ಅವಲಕ್ಕಿ ಕೂಡ ನೀರಿಂದ ಸಪ್ರೇಟ್ ಮಾಡಿ ಹಿಂಡಿ ಉದುದ್ರಾಗಿರೋಂಥ ಅವಲಕ್ಕಿನ ತೊಗೊಳ್ಳೋಣ। ನೋಡಿ, ಈಗ ಅವಲಕ್ಕಿ ನೀರಿಂದ ತೆಗೆದ ಮೇಲೆ ಉದುದ್ರಾಗಿ ರೆಡಿಯಾಗಿದೆ। ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆಹಣ್ಣಿಗೆ ಉಳಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಸೇರಿಸ್ತಾ ಬರ್ತೀನಿ। ನೋಡಿ, ಈಗ ಮೊದಲಿಗೆ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ, ಜೊತೆಗೆ ಹಸಿ ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿನ ತೊಗೊಂಡ್ರೆ ಒಳ್ಳೆಯದು। ಈಗ ಇದ್ರ ಜೊತೆಗೆ ಒಣದ್ರಾಕ್ಷಿ ಮತ್ತು ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಗೋಡಂಬಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೇಕು। ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲನ ಸೇರಿಸ್ಬೇಕು। ನಾನಿಲ್ಲಿ ಬೆಲ್ಲನೂ ಕೂಡ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಇದನ್ನು ಸೇರಿಸೋಣ। ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ। ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಜೊತೆಗೆ ಜೇನುತುಪ್ಪ ಇಷ್ಟನ್ನು ಸೇರಿಸೋಣ। ನೋಡಿ, ಏಲಕ್ಕಿ ಪುಡಿ ಮತ್ತು ಒಂದು 2 ಸ್ಪೂನ್ನಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ। ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂಥ ರಸಾಯನ ರೆಡಿ ಆಯಿತು। ನಾನಿಲ್ಲಿ 9 ಪದಾರ್ಥಗಳನ್ನ ಬಳಸಿ ರಸಾಯನನ ರೆಡಿ ಮಾಡಿದ್ದೀನಿ। ಸಾಮಾನ್ಯವಾಗಿ ಹೇಳಬೇಕು ಅಂದರೆ ದೇವರ ನೈವೇದ್ಯಕ್ಕೆ ಮಾಡಬೇಕು ಆದಾಗ 5 ಪದಾರ್ಥ ಇಲ್ಲ 9 ಪದಾರ್ಥ ಇಲ್ಲ 12 ಪದಾರ್ಥ ಇಲ್ಲ 16 ಪದಾರ್ಥ ಈ ಥರ ನೋಡಿಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು। ನಾನಿಲ್ಲಿ 9 ಪದಾರ್ಥಗಳನ್ನ ಬಳಸಿ ರಸಾಯನನ ರೆಡಿ ಮಾಡಿದ್ದೀನಿ। ನೀವು ಯಾವ ರೀತಿ ರಸಾಯನ ಮಾಡ್ತೀರಾ ಮತ್ತು ಯಾವ್ಯಾವ ಪದಾರ್ಥಗಳನ್ನ ಬಳಸಿ ಮಾಡ್ತೀರಾ ಅಂತ ನನಗೆ ತಿಳಿಸಿ। ನೋಡಿ, ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾಗಿರುವಂಥ ರಸಾಯನ ರೆಡಿ ಆಯಿತು। ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು। ನಾವಿದಕ್ಕೆ ಜೇನುತುಪ್ಪ, ಬಾಳೆಹಣ್ಣು ಮತ್ತು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಮತ್ತು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ। ಮಕ್ಕಳಿಗೂ ಕೂಡ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು। ತುಂಬಾ ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲೇ ರೆಡಿ ಮಾಡ್ಬೋದಾದಂಥ ಒಂದು ರೆಸಿಪಿ ಇದು। ನೀವು ಯಾವ ರೀತಿ ರಸಾಯನ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ। ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।